ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ನೋಡಿ, ಎಳ್ಳಿನಿಂದ ಒಂದು ಹೊಸ ರೆಸಿಪಿಯನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಎಳ್ಳನ್ನು ತೆಗೆದುಕೊಂಡಿದ್ದೀನಿ. ಕರಿ ಎಳ್ಳು ನೋಡಿ ಈ ರೀತಿ ಇರುತ್ತೆ. ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಬೀಜ ಮತ್ತು ಒಣ ಕೊಬ್ಬರಿ ಒಂದಿಷ್ಟು ಮತ್ತು ಅಚ್ಚು ಬೆಲ್ಲ 2 ಅಚ್ಚನ್ನು ನಾನು ತೆಗೆದುಕೊಂಡಿದ್ದೀನಿ. ಈಗ ನಾವು ಮಾಡೋದನ್ನು ನೋಡೋಣ ಬನ್ನಿ. ಒಂದು ಬಾಣಲೆ ಇಟ್ಕೊಂಡು ಕಡಲೆ ಬೀಜನ ನಾವು ಮೊದಲು ಹುರಿದಿಟ್ಕೊಳ್ಳೋಣ. ಚೆನ್ನಾಗಿ ಹುರಿಬೇಕಾಗತ್ತೆ. ಕಡಲೆ ಬೀಜ ನೀಟಾಗಿ ಹುರ್ಕೋಬೇಕು. ಈಗ ಕಡಲೆ ಬೀಜ ಹುರಿದಾಯಿತು. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಅದೇ ಬಾಣಲೆಗೆ ಎಳ್ಳನ್ನು ಹಾಕ್ಕೊಂಡು ಹುರಿದಿಟ್ಕೊಳ್ಳೋಣ. ಸಿಮ್ಮನ್ನು ಸ್ವಲ್ಪ ಡೌನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಳ್ಳು ಮಸಿ ಥರ ಆಗಿಬಿಡುತ್ತೆ. ಆಫ್ ಸಿಮ್ಮಲ್ಲೇ ಹುರಿಬೇಕಾಗತ್ತೆ ಎಳ್ಳು. ನೋಡಿ, ಎಳ್ಳು ಸಿಡು ಅಂತ ಸೌಂಡ್ ಬರ್ತಾ ಇದೆಯಲ್ಲ, ಇಷ್ಟ ತನಕ ಹುರಿಬೇಕಾಗತ್ತೆ ಎಳ್ಳು. ನೋಡಿ ಹುರಿದಾಗಿದೆ. ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದರೂ ಕೂಡ ಅದು ತುಂಬಾ ಉರಿಬಾರ್ದು ಫ್ರೆಂಡ್ಸ್. ಹಾಗಾಗಿ ಇದು ಕಪ್ಪಗಾಗ್ಬಿಡುತ್ತೆ ಅಂತ ನಾನೊಂದು ಸ್ವಲ್ಪ ಹೊತ್ತು ಹಾಗೆ ಹುರಿದೆ. ಈಗ ನಾವು ಹುರಿದಿಟ್ಕೊಂಡಂಥ ಕಡಲೆ ಬೀಜನ ಸಿಪ್ಪೆ ತೆಗೆದುಬಿಡೋಣ. ನೋಡಿ ಈ ರೀತಿ ಬೌಲಿಂದ ಆ ರೀತಿ ಅಂದರೆ ಎಲ್ಲ ಸಿಪ್ಪೆ ಆಚೆಗೆ ಬರುತ್ತೆ. ಮೊದಲು ನಾವು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಕಡಲೆ ಬೀಜನ ಪುಡಿ ಮಾಡ್ಕೊಳ್ಳೋಣ. ಸ್ವಲ್ಪ ತರಿಯಾಗಿರಬೇಕು, ತುಂಬಾ ನುಣ್ಣಗಾಗಬಾರ್ದು. ನೋಡಿ ಈ ರೀತಿ ಪುಡಿ ಮಾಡ್ಕೋಬೇಕು. ತುಂಬ ನುಣ್ಣಗೇನೂ ಇಲ್ಲ, ತುಂಬ ದಪ್ಪೇನೂ ಇಲ್ಲ. ಈ ರೀತಿ ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಈಗ ಹುರಿದಿಟ್ಕೊಂಡಂತಹ ಎಳ್ಳನ್ನು ಕೂಡ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಎಳ್ಳನ್ನು ಪುಡಿ ಮಾಡ್ಕೋಬೇಕು. ಒಂದು 4 ರೌಂಡ್ ಹಾಕಿದರೆ ಸಾಕು, ಜಾಸ್ತಿ ಹಾಕಬಾರ್ದು. ಎಳ್ಳು ಕೂಡ ಒಂದೊಂದು ಇರಬೇಕು. ಇದನ್ನು ಕೂಡ ನಾವು ಅದೇ ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಒಣ ಕೊಬ್ಬರಿ ನೋಡಿ ಪೀಸ್ಗಳನ್ನು ಕೂಡ ಅದೇ ರೀತಿ ಪುಡಿ ಮಾಡ್ಕೊಳ್ಳೋಣ. ಅದರ ಜೊತೆ ನೋಡಿ ಒಂದೇ ಒಂದು ಏಲಕ್ಕಿ ಕಾಯಿನ ಸೇರಿಸಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕೊಬ್ಬರಿ ಕೂಡ ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಅದನ್ನು ಕೂಡ ಅದರ ಜೊತೆಗೇ ಮಿಕ್ಸ್ ಮಾಡೋಣ. ಈ 3 ಇಂಗ್ರೀಡಿಯೆಂಟ್ಸನ್ನು ನಾವು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಏನು ಘಮ ಅಂತ ಇದೆ ಅಂತಂದರೆ ಅಷ್ಟು ಘಮ ಅಂತ ಇದೆ ಫ್ರೆಂಡ್ಸ್. ಎಳ್ಳು ಗಮ್ಮ ಅಂತ ಸ್ಮೆಲ್ ಬರ್ತಾ ಇದೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಒಳ್ಳೆ ರೆಸಿಪೀಸನ್ನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ನೋಡಿ, ಪೂರ್ತಿ ನೋಡಿ ಎಲ್ಲನೂ. ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಕಡೆ ಇಡೋಣ. ಈಗ ನಾವು ಒಂದು ಬೌಲನ್ನು ತೆಗೆದುಕೊಂಡು ನೋಡಿ ಮೈದಾ ಹಿಟ್ಟು ಒಂದು 3/4 ಕಪ್ಪು ತೆಗೆದುಕೊಂಡಿದ್ದೀನಿ. ಈ ಕಪ್ಪಲ್ಲಿ ಅದೇ ಕಪ್ಪಲ್ಲಿ ನೋಡಿ ರವೆ ಕೂಡ ಅಷ್ಟೇ ತೆಗೆದುಕೊಂಡಿದ್ದೀನಿ. ಇದು ಚಿರೋಟಿ ರವೆ. ಇದರ ಜೊತೆಗೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು
ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ ಈ ರೀತಿ ಇರಬೇಕು ಹಿಟ್ಟು. ಚಪಾತಿ ಹಿಟ್ಟಿನ ಹದಕ್ಕಿಂತ ಒಂಚೂರು ಹಾಗೆ ಮೆತ್ತಗಿರಬೇಕು. ಈಗ ಇದನ್ನು ನಾವು ಒಂದು ಅರ್ಧ ಗಂಟೆ ಹಾಗೆ ನೆನೆಯಲು ಬಿಡೋಣ. ಪ್ಲೇಟನ್ನು ಮುಚ್ಚೋಣ. ಈಗ ನಾವು ಸ್ಟವನ್ನು ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡು 2 ಹಚ್ಚು ಬೆಲ್ಲ ಇದೆಯಲ್ಲ ಆ ಬೆಲ್ಲನ ಹಾಕ್ಕೊಳ್ಳೋಣ. ಅದರ ಜೊತೆಗೆ ನೋಡಿ 1/4 ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಪಾಕದ ಥರ ಮಾಡೋಣ. ಬೆಲ್ಲ ಎಲ್ಲ ಕರಗಬೇಕು. ಪಾಕದ ಜೊತೆಗೆ ಏಲಕ್ಕಿಕಾಯಿ ಹಾಕಂಗಿಲ್ಲ, ಯಾಕಂದರೆ ನಾವು ಕೊಬ್ಬರಿ ಜೊತೆಗೇ ಏಲಕ್ಕಿಕಾಯಿ ಹಾಕಿದ್ದೀವಿ. ಇದು ಬೆಲ್ಲ ಮಾತ್ರ ಚೆನ್ನಾಗಿ ಕರಗಬೇಕು, ಆ ರೀತಿ ಮಾಡ್ಕೋಬೇಕಾಗತ್ತೆ. ಈಗ ಬೆಲ್ಲ ಎಲ್ಲ ಕರಗಿದೆ ನೋಡಿ, ಎಲ್ಲ ಕರಗೋಗಿದೆ ಬೆಲ್ಲ. ಈಗ ನಾವು ಬೆಲ್ಲ ಎಲ್ಲ ಕರಗಿದ್ದಾದಮೇಲೆ ನೋಡಿ ಹಿಟ್ಟನ್ನು ನಾವು ಪುಡಿ ಮಾಡ್ಕೊಂಡಿದ್ವಲ್ಲ, ಸಿಮ್ಮನ್ನು ಡೌನಲ್ಲಿ ಇಟ್ಕೊಳ್ಳಿ. ಡೌನಲ್ಲಿ ಮಾಡಿಕೊಂಡು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಸ್ಟಫಿಂಗು ರೆಡಿ ಆಯಿತು. ಈಗ ನಾವು ಸ್ಟವನ್ನು ಆಫ್ ಮಾಡೋಣ. ಸ್ಟಫಿಂಗ್ ರೆಡಿ ಆಯಿತು. ಈಗ ಇದನ್ನು ನಾವು ಆರಲಿಕ್ಕೆ ಬಿಡೋಣ. ಸ್ಟವಿಂದ ಕೆಳಗಡೆ ಇಳಿಸ್ಬಿಡೋಣ. ಸ್ವಲ್ಪ ಹೊತ್ತು ಆರಲಿ, ಯಾಕಂದರೆ ಉಂಡೆಗಳು ಕಟ್ಕೋಬೇಕಾಗುತ್ತೆ. ಹಿಟ್ಟನ್ನು ಈ ರೀತಿ ಉಂಡೆಗಳಾಗಿ ಮಾಡ್ಕೋಬೇಕು ಮೊದಲು. ಈಗ ಒಂದೊಂದಾಗಿ ಹಿಟ್ಟನ್ನು ಉಂಡೆಗಳನ್ನು ತೆಗೆದುಕೊಳ್ಳೋಣ. ಮನೆ ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಇದನ್ನು ಚಪಾತಿ ಥರ ಅಗಲಕ್ಕೆ ಲಟ್ಟಿಸ್ಕೋಬೇಕಾಗತ್ತೆ. ಈ ರೀತಿ ಅಗಲಕ್ಕೆ ಲಟ್ಟಿಸ್ಕೊಂಡು ಅರ್ಧ ಭಾಗಕ್ಕೆ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಈಗ ಒಂದು ಭಾಗ ತೆಗೆದುಕೊಂಡು ಅದಕ್ಕೆ ನೀರನ್ನು ನೋಡಿ, ನೀರು ಇಟ್ಕೊಂಡಿದ್ದೀನಿ, ಕುಡಿಯೋ ನೀರು. ನೀರನ್ನು ಈ ರೀತಿ ಸುತ್ತಲೂ ಹಚ್ಚಬೇಕು ಫ್ರೆಂಡ್ಸ್. ನೋಡಿ ಈ ರೀತಿ ಸುತ್ತಲೂ ಹಚ್ಚಬೇಕು. ನಂತರ ನೋಡಿ ಸ್ಟಫಿಂಗನ್ನು ತೆಗೆದುಕೊಳ್ಳೋಣ. ನೋಡಿ ಈ ಥರ ಇಟ್ಟು ಈ ಕಡೆಯಿಂದ ಇದನ್ನು ಕವರ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಕವರ್ ಮಾಡ್ಕೋಬೇಕು. ನೋಡಿ ಈ ರೀತಿ ಕವರ್ ಮಾಡಿದರೆ ಹೀಗೆ ಈ ರೀತಿ ಬರುತ್ತೆ. ಈ ರೀತಿ ಎಲ್ಲ ಕೂಡ ನಾವು ಮಾಡ್ಕೊಳ್ಳೋಣ. ಈಗ ಮತ್ತೊಂದು ಕೂಡ ಅದೇ ರೀತಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಇನ್ನೂ ಒಂದು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತ. ನೀವು ಯಾವ ಆಕಾರದಲ್ಲಿ ಬೇಕಾದರೂ ಕೂಡ ನೀವು ಮಾಡ್ಕೋಬೋದು. ಸ್ವೀಟ್ ರೆಸಿಪಿ ಇದು. ಈಗ ಮತ್ತೆ ಸ್ವಲ್ಪ ಸ್ಟಫಿಂಗನ್ನು ತೆಗೆದುಕೊಳ್ಳೋಣ. ತೆಗೆದುಕೊಂಡು ಇದು ಕೂಡ ಅದೇ ರೀತಿಯೇ ಮಡಚಬೇಕು. ಈ ರೀತಿ ಎಲ್ಲ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಈ ರೀತಿ ಎಲ್ಲ ಮಾಡಿಟ್ಕೊಂಡು ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಮಾಡ್ಕೊಂಡಿದ್ದಾಯಿತು. ನೋಡಿ ಇಷ್ಟಾಗಿದೆ. ಮತ್ತು ಇಲ್ಲಿ ಒಂದು ಸ್ವಲ್ಪ
ಇದೆ ನೋಡಿ, ಈ ರೀತಿ ಮಾಡ್ಕೋಬೇಕು. ಎಲ್ಲ ಮಾಡಿಟ್ಕೊಂಡ್ಬಿಡಬೇಕು. ಅನಂತರ ನಾವು ಆಯಿಲನ್ನು ಬಾಣಲಿನಲ್ಲಿ ಬಿಸಿ ಆಗೋಕ್ಕೆ ಬಿಡಬೇಕು. ನಂತರ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದೊಂದಾಗಿ ನಾವು ಆಯಿಲ್ ಒಳಕ್ಕೆ ಬಿಡೋಣ, ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು. ಯಾವುದಾದ್ರೂ ಬಿಟ್ಟುಕೊಂಡ್ರೆ ಅದನ್ನು ತಕ್ಷಣ ತೆಗೆದುಬಿಡಿ. ಓಪನ್ ಆದರೆ ಹಾಕಿದ ಸ್ವಲ್ಪ ಹೊತ್ತಲ್ಲೇ ಈ ರೀತಿ ಮತ್ತೊಂದು ಕಡೆ ತಿರುಗಿಸಿ, ಮತ್ತೆ ಇನ್ನೊಂದು ಕಡೆ ತಿರುಗಿಸಿದರೆ ಡೀಪ್ ಫ್ರೈ ಚೆನ್ನಾಗಾಗತ್ತೆ. ಸಿಮ್ಮನ್ನು ಒಂದು ಸ್ವಲ್ಪ ಅರ್ಧ ಸಿಮ್ಮೆ ಇಟ್ಕೊಳ್ಳಿ. ಚೆನ್ನಾಗಿ ಒಳ್ಳೆ ವೈಟ್ ಕಲರ್ ಬರುತ್ತೆ. ಈ ಎಳ್ಳಿನ ರೆಸಿಪಿ ನೀವು ಒಂದು ಸಲ ತಿಂದುಬಿಟ್ರೆ ಈ ರೀತಿ ಮಾಡಿ ನಿಜವಾಗ್ಲೂ ಬಿಡೋದೇ ಇಲ್ಲ, ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಆಗಾಗ ತಿರುಗಿಸಿದರೆ ಒಳ್ಳೆ ಚೆನ್ನಾಗಿ ಫ್ರೈ ಆಗುತ್ತೆ. ಒಳ್ಳೆ ಗರಿ ಗರಿಯಾಗಿ ಇರುತ್ತೆ ಫ್ರೆಂಡ್ಸ್. ಈ ರೀತಿ ನಿಧಾನಕ್ಕೆ ಹಾಫ್ ಸಿಮ್ಮಲ್ಲೇ ಡೀಪ್ ಫ್ರೈ ಮಾಡ್ಕೊಳ್ಳಿ. ತುಂಬಾ ಗರಿ ಗರಿಯಾಗಿರುತ್ತೆ. ಈಗ ಫ್ರೈ ಆಗಿದೆ ನೋಡಿ, ಗರಿ ಗರಿಯಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಹಾಫ್ ಸಿಮ್ಮಲ್ಲೇ ನೀವು ಈ ರೀತಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟು ನೀವು ಒಂದು 2 ತಿಂಗಳು ಬೇಕಾದರೂ ಹೀಗೆ ಇಟ್ಕೊಂಡು ಬಾಕ್ಸಲ್ಲಿ ಇಟ್ಕೊಂಡು ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳಿಗೆ ದೊಡ್ಡವ್ರಿಗೂ ಅಂತೂ, ನಮಗಂತೂ ತುಂಬಾ ಇಷ್ಟ. ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ಈ ರೀತಿ ತಿನ್ಬೋದು. ಎಳ್ಳಂತೂ ತುಂಬಾ ಒಳ್ಳೆಯದು. ಯಾರಿಗನ್ನ ಮೋಷನ್ ಪ್ರಾಬ್ಲಮ್ ಇದ್ದರೂ ಕೂಡ ಅವ್ರು ಕೂಡ ಬೇಗನೆ ಅವ್ರಿಗೂ ಮೋಷನ್ ರಿಲೀಸ್ ಆಗುತ್ತೆ. ತುಂಬಾ ಆರೋಗ್ಯವಂತರಾಗಿರ್ತಾರೆ. ಇದು ಹೀಟು ಎಳ್ಳು ತುಂಬಾ ಒಳ್ಳೆಯದು ಬಾಡಿಗೆ. ಯಾರೇ ತಿಂದರೂ ಒಳ್ಳೆಯದು ಫ್ರೆಂಡ್ಸ್. ಈ ರೀತಿ ಮಾಡಿಕೊಂಡು ತಿನ್ನಿ ಎಲ್ಲರೂ ಕೂಡ. ಎಲ್ಲನೂ ಈ ರೀತಿ ಡೀಪ್ ಫ್ರೈ ಮಾಡ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಗರಿ ಗರಿಯಾದ ಸ್ವೀಟ್ ರೆಸಿಪಿ ರೆಡಿ ಆಯಿತು. ಎಷ್ಟು ಗರಿ ಗರಿಯಾಗಿದೆ ಅಂತಂದರೆ ಅಷ್ಟು ಗರಿ ಗರಿಯಾಗಿದೆ ಫ್ರೆಂಡ್ಸ್. ನೋಡಿ, ಅಷ್ಟು ಗರಿ ಗರಿಯಾಗಿದೆ ನೋಡಿ. ಅಷ್ಟು ಗರಿ ಗರಿ ಅಂತಂದರೆ ಅಷ್ಟು ಗರಿ ಗರಿ ಇದೆ. ಇನ್ನು ಬಿಸಿ ಬಿಸಿ ಹೀಗೆ ಎಲ್ಲ ಕೂಡ ಒಂದು ಪ್ಲೇಟ್ಗೆ ಜೋಡಿಸ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಮಾಡಿ ನೋಡಿ, ತಿಂದು ನೋಡಿ ಫ್ರೆಂಡ್ಸ್. ಈ ರೆಸಿಪಿನ ನೀವು ಮಾಡಿ ತಿನ್ನಲೇಬೇಕು ಫ್ರೆಂಡ್ಸ್. ತುಂಬ ಟೇಸ್ಟಾಗಿರುತ್ತೆ. ಮತ್ತು ಯಾವತ್ತೂ ನನ್ನನ್ನೇ ನೆನೆಸ್ಕೊಳ್ತೀರಾ, ಎಷ್ಟು ರುಚಿಯಾಗಿದೆ ಅಂತಂದ್ಬಿಟ್ಟು. ನಿಜವಾಗ್ಲೂ ಅಷ್ಟು ಟೇಸ್ಟಾಗಿರುತ್ತೆ. ಎಲ್ಲರೂ ಮಾಡಿ ತಿಂದು ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.